ಸಾಹಿತ್ಯ ವಿಲ್ ಜಸ್ಟ್ ಸ್ಟಾಪ್ ಇಟ್. ತಲೆ ನೋಯ್ತಿದೆ ನನಗೆ. ಒಳ್ಳೆ ಸಾಂಗು ಚೆನ್ನಾಗಿದೆ, ಕೇಳ್ತಾ ಕೇಳ್ತಾ ರಿಲ್ಯಾಕ್ಸ್ ಆಗ್ತೀರಾ. ಇರ್ಲಿ ಬಿಡಿ, ರೊಮ್ಯಾಂಟಿಕ್ ಮೂಡು ಸೆಟ್ ಆಗೋ ಹಾಗಿದೆ. ವೇದಾಂತ್, ಇವತ್ತು 7 ಗಂಟೆಗೆ ಒಂದು ಮೂವಿ ಟಿಕೆಟ್ ಬುಕ್ ಮಾಡ್ಲಾ? ಮೂವಿನೂ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ನೀವೇನ್ ಹೇಳ್ತೀರಾ? ವೇದಾಂತ್, ಏನಾಯ್ತು? ಯಾಕೆ ಸಡನ್ ಆಗಿ ಕಾರ್ ನಿಲ್ಸಿದ್ರಿ? ಕಾರಿಂದ ಕೆಳಗಿಡಿ. ನಾವಿಬ್ರು ಮತ್ತೆ ಏನ್ ಡೀಲ್ ಆಗಿದೆ ಅನ್ನೋದನ್ನ ಮರ್ತು ಹೋದ್ಯಾ? ಸಾಹಿತ್ಯ, ಬಾಸ್, ಏನಿದೆಲ್ಲ? ನೀನು ಟೆಕ್ಸ್ಟ್ ಮಾಡಿರೋ ವಿಚಾರನೆ ಮಾತಾಡೋದಕ್ಕೆ. ಬಟ್ ನಂಗೆ ಇದೆಲ್ಲ ಏನೂ ಅರ್ಥನೇ ಆಗ್ತಾ ಇಲ್ಲ. ನಾನು ಅರ್ಥ ಮಾಡಿಸ್ತೇನೆ. ಬಿ ಆನೆಸ್ಟ್, ನನಗೆ ಗರ್ಲ್ ಫ್ರೆಂಡ್ ಮದುವೆ ಯಾವ್ದ್ರೂ ಇಂಟ್ರೆಸ್ಟ್ ಇಲ್ಲ. ಆದರೆ ನನ್ನ ತಮ್ಮನ ಮದುವೆಗೆ ಇದರ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡಲೇಬೇಕು. ಡೀಲ್ ಟುಡೇ ಮನಿ ಬಗ್ಗೆ ಇನ್ನಷ್ಟು ಪ್ಯಾಷನೇಟ್ ಆಗಿರೋ ವ್ಯಕ್ತಿನ ನಾನು ನೋಡಿಲ್ಲ. ಅದಕ್ಕೆ ಡೀಲ್ ಮಾಡೋದಕ್ಕೆ ಬಂದಿದ್ದೀನಿ. ಏನು ಡೀಲು ಬಾಸ್? ಟೆಕ್ಸ್ಟ್ ಮಾಡಿದ್ನಲ್ಲ, ಅದೇ. ನೀನು ನಾನು ಹುಡುಗಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೋತೀಯಾ? ಸೊ ಈ ಆ್ಯಕ್ಟಿಗೆ ನನಗೆ ಪೇಮೆಂಟ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಬಾಸ್? ಖಂಡಿತವಾಗ್ಲೂ. ಅದಕ್ಕೆ ನಾನು ಈ ಪ್ರೋಸೆಸ್ನ ಡೀಲ್ ಅಂತ ಕರಿತಿರೋದು. ನೀನು ಎಕ್ಸ್ಪೆಕ್ಟ್ ಮಾಡೋ ಅಮೌಂಟ್ ನಿನಗೆ ಸಿಗುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ರಿಸ್ಕ್ ಇದೆ. ಅಫ್ಕೋರ್ಸ್ ಐ ನೋ ಇಟ್. ಬಟ್ ನಿನಗೆ ಅನ್ಕಂಫರ್ಟಬಲ್ ಆಗೋ ವಿಚಾರ ಯಾವುದು ನಡೆಯೋದಿಲ್ಲ ಅಂತ ನಾನೀಗ ಪ್ರಾಮಿಸ್ ಮಾಡ್ತೇನೆ. ಆಸ್ ಅ ಬಿಸ್ನೆಸ್ ಮ್ಯಾನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಪ್ಯೂರ್ ಬಿಸ್ನೆಸ್. ಡೀಲ್ ವೇದಾಂತ್. ಲೆಟ್ಸ್ ಜಸ್ಟ್ ಸ್ಟಿಕ್ ಆನ್ ಟು ಅ ಡೀಲ್. ನಾನು ನೋಡ್ತಾನೆ ಇದ್ದೀನಿ, ಪಬ್ಲಿಕ್ಕಲ್ಲಿ ಅಂಟ್ಕೊಳ್ಳೋದು, ನಾನು ಯಾರನ್ನು ಮಾತಾಡಿಸ್ಬೇಕಾದ್ರೆ ಮಧ್ಯೆ ಬರೋದು, ನಿನ್ನ ಪ್ರೈವಸಿಗೆ ಧಕ್ಕೆ ತರೋದು, ಇದನ್ನೆಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ ನೀನು. ಜಸ್ಟ್ ಬುಕ್ ಅ ಕ್ಯಾಬ್ ಅಂಡ್ ಗೆಟ್ ಬ್ಯಾಕ್ ಹೋಮ್. ಮನಿ ರಿಯಂಬರ್ಸ್ ಮಾಡ್ತೀನಿ. ಕ್ಯಾನ್ ಯು ಪ್ಲೀಸ್? ನನ್ನ ಮೇಲೆ ಅಡ್ವಾಂಟೇಜ್ ತೊಗೊಳೋದಕ್ಕೆ ಟ್ರೈ ಮಾಡ್ತಾನೆ. ಡ್ಯಾಮ್ ಇಟ್. ವಿಕ್ರಾಂತ್ ಮದುವೆ ಮಾಡಿಸೋದಕ್ಕೆ ನಾಟಕ ಮಾಡೋಣ ಅಂದರೆ ಈ ಸಾಹಿತ್ಯ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾಳೆ. ಅದೇ ವಿಚಾರನ ಮುಂದೆ ಇಟ್ಕೊಂಡು ನನ್ನೇ ಆಟ ಆಡ್ಸಕ್ಕೆ ಬರ್ತಾಳೆ. ಡ್ಯಾಮ್ ಇಟ್. ಇದಕ್ಕೆ ನನಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋದು. ಸ್ವಲ್ಪ ಸಲಿಗೆ ಕೊಟ್ಟಿರೋದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಬಟ್ ನಮ್ಮ ಅಮೂಲ್ಯ ಹೀಗಲ್ಲ. ವೇಟ್ ಅ ಮಿನಿಟ್, ಇದರಲ್ಲಿ ಅಮೂಲ್ಯ ವಿಚಾರ ನನಗೆ ಬಂತು. ನಾನೇ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ಅದು ಅಂದರೆ ನನ್ನ ಬಾಯಿಲಿ ನಮ್ಮ ನಾನು ವೇದಾಂತ್, ಥ್ಯಾಂಕ್ಸ್ ಮಾ. ಯು ಲುಕ್ ಸೋ ಟಯರ್ಡ್. ತುಂಬ ಕೆಲಸ ಆಯ್ತಾ? 2 ದಿನ ಡೆಲ್ಲಿಗೆ ಹೋಗಿದ್ದಲ್ಲ, ಇಲ್ಲಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಿತ್ತು. ಅದೊಂದು ತಲೆ 100 ಟೆನ್ಷನ್. ನಿನ್ನ ಪೊಸಿಷನಲ್ಲಿ 100 ಇದೆ ಅಂದರೆ ಅದು ನಿನ್ನ ಲಕ್ಕು. ನನ್ನ ಪ್ರಕಾರ 1000 ಇರಬೇಕಿತ್ತು. ಇರೋ ಬರೋ ಕೆಲಸನೆಲ್ಲ ತಲೆ ಮೇಲೆ ಇಳ್ಕೋತೀಯ. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಸಾಹಿತ್ಯನ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂತೀಯ. ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಅವಳಿಗೂ ಆಗಬೇಕಲ್ವಾ? ಅವಳು ನಿನ್ನನ್ನು ಅರ್ಥ ಮಾಡ್ಕೋಬೇಕು. ಸೊ ನೀನು ಅವಳಿಗೆ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ? ಎಲ್ಲಿಂದ ಟೈಮ್ ಕೊಡಲಿ ಹೇಳಿಮ್ಮ? ಹೇಗಿದ್ರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತೀವಲ್ವ, ಹಾಗೆ ನೋಡಿ ಮಾತಾಡಿಸ್ತೀನಿ. ಹಾಗೆ ಟೈಮ್ ಸ್ಪೆಂಡ್ ಆಗುತ್ತೆ. ಆಫೀಸ್ನಲ್ಲಿ ನೀನು ಎಷ್ಟು ಪ್ರೊಫೆಷ್ನಲ್ ಆಗಿರ್ತೀಯ ಅಂತ ನನಗೆ ಗೊತ್ತಿಲ್ವಾ? ಪರ್ಸ್ನಲ್ ಲೈಫ್ನ ಪ್ರೊಫೆಷನಲ್ ಲೈಫ್ನ ಮಿಕ್ಸ್ ಮಾಡಬೇಡ. ದಿಸ್ ಇಸ್ ನಾಟ್ ನೈಸ್. ಸಾರಿ ಮಾ, ಟೈಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೀನು ಟ್ರೈ ಮಾಡ್ಕೊಳ್ಳೋ ವಿಚಾರ ನಮಗೆ ಗೊತ್ತಿರೋದೆ. ಇದಕ್ಕೆ
ನಾನೇನಾದರೂ ಮಾಡಬೇಕು. ನೀವೇನು ಮಾಡ್ತೀರಮ್ಮ? ನಿಮಗೋಸ್ಕರ ಒಳ್ಳೆ ರೆಸ್ಟೋರೆಂಟ್ನಲ್ಲಿ ಟೇಬಲ್ ಬುಕ್ ಮಾಡಿಸ್ತೇನೆ. ರೊಮ್ಯಾಂಟಿಕ್ ಡಿನ್ನರ್ ಹೋಗಿ ಬನ್ನಿ. ಆ ಥರ ಶಾಕ್ನಲ್ಲಿ ನೋಡಬೇಡ. ಪರವಾಗಿಲ್ಲಮ್ಮ, ಅದೆಲ್ಲ ಏನೂ ಬೇಡ. ಈಗ ನೆಪ ಹೇಳಬೇಡ. ಯು ಮಸ್ಟ್. ಅವಳಿಗೂ ಹೇಳು. ಗೆಟ್ ರೆಡಿ. ಒಳ್ಳೆ ಪಂಚಾಯತಿಗೆ ಸಿಗಾಕೊಂಡಲ್ಲ. ಕಾಂತಣ್ಣ, ಆ ಜೇಮ್ಸ್ ಜಾಮ ಜಗದೀಶಣ್ಣ ನಿನ್ನ ಮೀಟ್ ಒಪ್ಕೊಂಡ. ಅಲೇ ನೀನು ಬಾಯ್ ಕುಂದಾಪುರದ ಕುಂದಾಕ ಎಂತ ಒಳ್ಳೆ ಸುದ್ದಿ ಕೊಟ್ಟು ಆ ಮೀನಾಕ್ಷಿ ಲವರ್ ದೇವತ್ ಕಾಟ ನನ್ ಕೈಲಿ ತಡಿಯಕ್ಕಾಗ್ತಿಲ್ಲ ಕಣೋ. ಎಲ್ಲಂದ್ರಲ್ಲಿ ಕಾಂತ ಕಾಂತ ಅಂತ ಇರ್ತಾನೆ. ಕಾಂತ ಒಂದ್ಸಲಿಗೆ ನೀನ್ ಹಿಂಗ್ ಭಯ ಪಡ್ತಾ ಇದ್ಯಾ, ಇನ್ ನನಗೆ ಹೆಂಗ್ ಆಗಿರ್ಬೇಡ. ಕಾಂತಣ್ಣ, ನಿನ್ನ ಕಂಡು ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಕಾಂತಣ್ಣ, ಈ ಡಿಟೆಕ್ಟಿವ್ ಪಾನಿಪುರಿ ರಂಜಿತಾ ಅವರಿಗೂ ನೀ ಹೆದರ್ಕಂಬ ಅವಶ್ಯಕತೆ ಇಲ್ಲ. ಆ ಜೇಮ್ಸ್ ಜಾಮ ಜಗದೀಶನ್ ಪ್ರಾಣ ತೆಗ್ದರು ನಿನ್ನ ಕಾಪಾಡ್ತಾರೆ. ಅವ್ನ ಪ್ರಾಣನೇ ತೆಗಿತೀವ, ನನ್ನ ಪ್ರಾಣನೇ ತೆಗಿತೀವ. ಅಮ್ಮ ಡ್ಯಾಂಡ್ರಫ್ ಆಗಿರುತ್ತೆ ಬಿಡಮ್ಮ. ನೋಡೇ ಆರ್ತಿ, ಇವಳು ಸ್ಕೂಲ್ಗೆ ಹೋಗಿ ಇದನ್ನೇ ಕಲ್ತಿರೋದು ಅನ್ಸುತ್ತೆ. ಹೊಸ ಹೊಸ ಪದಗಳನ್ನ ಬಳಸ್ಕೊಂಡು ನನ್ನ ಬಾಯ್ ಮುಚ್ಚಕ್ ಕೊಡ್ತಾರೆ. ಅಯ್ಯೋ ಅಮ್ಮ, ಡ್ಯಾಂಡ್ರಫ್ ಅಂದ್ರೆ ತಲೆ ಹೊಟ್ಟು ಅಂತ ಅಷ್ಟೇ ಅರ್ಥ, ಮತ್ತೇನು ಇಲ್ಲ. ಅದನ್ನ ನೇರವಾಗಿ ಹೇಳಿದ್ರೆ ಏನಾಗುತ್ತೋ ನೋಡಂಜು, ಇವೆಲ್ಲ ನಿನಗೆ ಗೊತ್ತಾಗಲ್ಲ. ತಲೆ ಹೊಟ್ಟು ಜಾಸ್ತಿ ಆದ್ರೆ ಹಾಗೆ ಏನು ಉಟ್ಕೊಂಡ್ಬಿಡುತ್ತೆ. ಇದ್ಯಾವ ಥಿಯರಿನಮ್ಮ? ಕೊಳಚೆ ನೀರಲ್ಲಿ ಸೊಳ್ಳೆ ಹುಟ್ಕೊಳ್ಳುತ್ತೆ ಅನ್ನೋ ರೇಂಜಿಗೆ ಹೇಳ್ತೀಯಲ್ಲ. ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋ ನಂಬಿಕೆ ಇದು. ನಾವೇನಾದ್ರೂ ಏನಿದೆ ಅಂತ ತಲೆ ಕೆರ್ಕೊಂಡ್ರೆ ನಮ್ಮಮ್ಮ ಎಳ್ಕೊಂಬಂದು ಕೂರಿಸಿ ಬೇವಿನೆಣ್ಣೆನ ಕೈಗೆ ಹಾಕಿ ಹಿಂಗೆ ತಿಕ್ಬಿಡೋರು. 2 ಸಲ ತಲೆ ತೊಳ್ಕೊಂಡ್ರು ಏನು ಹೋಗ್ತಿತ್ತೆ ಹೊರತು ಎಣ್ಣೆ ಹೋಗ್ತಾ ಇರಲಿಲ್ಲ. ಯಾಕೆ ನಮ್ಮ ಮನೇಲೂ ಎಣ್ಣೆ ಹಾಕೋ ಕಾರ್ಯಕ್ರಮ ಇದೆ ಅಲ್ವಾ? ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನು ಜೇನು ಏನು ಬರಲ್ಲ. ಅಮ್ಮ, ಅದಕ್ಕೆ ಮೆಸೇಜ್ ಮಾಡಿದ್ದಾರೆ. ನಮ್ಮ ಅತ್ತೆ ವೇದಾಂತ್ ಬಾವನು ಅವ್ರ ಉಡ್ಬಿನೂ ಊಟಕ್ಕೆ ಕಳಿಸ್ತಾರಂತೆ. ಅಬ್ಬಾ, ಕೊನೆಗೂ ವೇದಾಂತ್ ಮದುವೆಗೆ ಒಪ್ಕೊಂಡಲ್ಲ. ನನಗಂತೂ ಈ ವಿಚಾರ ಕೇಳಿ ತುಂಬ ಖುಷಿ ಆಯಿತು ಕಣೆ. ಅವನು ಒಳ್ಳೆ ಹುಡುಗನೇ, ಆದರೆ ಇಷ್ಟು ದಿನ ಇದೊಂದೇ ಸಮಸ್ಯೆ ಆಗಿದ್ದು. ಈಗ ಅದು ಸರಿ ಹೋಯ್ತು. ಅಯ್ಯೋ ಅಮ್ಮ, ನಾನು ಅದಕ್ಕೆಲ್ಲ ಈ ವಿಷಯ ಹೇಳಿದ್ದು. ಅಮ್ಮ, ಅಮ್ಮು ಬಂದ್ಲು. ಓ, ಬಂದ್ಯಮ್ಮ. ಪಾಪ ಆಫೀಸಿಂದ ಸುಸ್ತಾಗಿ ಬಂದಿದ್ಯಾ ಅಂತ ಕಾಣುತ್ತೆ. ನೀನು ಕೈಕಾಲು ಮುಖ ತೊಳ್ಕೊಂಬಿಡು. ನಾನು ಬಿಸಿ ಬಿಸಿಯಾಗಿ ಕಾಫಿ ಜೊತೆಗೆ ಮದ್ದು ರೊಡೆನೇ ತಂದುಬಿಡ್ತೀನಿ. ಏನು ಪುರ್ಕಿ ಪಾನ ಜೊತೆ. ಸಾರಿ ಅಮ್ಮ. ಅಕ್ಕ ಅಕ್ಕ ಟೀ ಕಡಿ. ಹೋಗಿ ಇನ್ನೊಂದು ಗ್ಲಾಸ್ ತಗೊಂಡ್ ಬಾ. ಏನೇ ಮುಖ ನೋಡ್ತಾ ಇದ್ಯಾ? ಹೇಳಿದ ಅರ್ಥ ಆಗಿಲ್ವಾ? ಅರ್ಥ ಆಯ್ತು, ಆದ್ರೆ ಇನ್ನೊಂದು ಗ್ಲಾಸ್ ಯಾಕೆ ಅಂತ ಅರ್ಥ ಆಗಿಲ್ಲ. ಒಂದು ಗ್ಲಾಸ್ ಕುಡ್ದಿದ್ದಕ್ಕೆ ತಲೆಯಲ್ಲಿರೋ ಆಲೋಚನೆಗಳು ಹೋಗ್ತಾ ಇಲ್ಲ, ಅದಕ್ಕೆ ಇನ್ನೊಂದು ಕುಡಿದ್ರೆ ಹೋಗ್ಬೋದೇನೋ ಅಂತ. ಲೇ, ಇದೇನೇ ಇದು? ನಿನ್ಗೇನಾದ್ರೂ ಹುಚ್ಚ? ಏನ್ ಹೇಳಿ ಮುದ್ಕಿ, ನಾನೇನು ಡ್ರಿಂಕ್ಸ್ ಅಂದಿರೋ ತರ ಆಡ್ತಿದ್ಯಾ? ಇದು ಕರಿ ಕೋಲ ಅಲ್ಲ. ನಾವು 4 ಜನ ಹೆಣ್ಮಕ್ಳು ಎಲ್ಲಾದ್ರೂ ದಾರಿ ತಪ್ಪೋ ಚಾನ್ಸ್ ಇದೆಯಾ? ಇಲ್ಲ ಬಿಡು, ಟೆನ್ಷನ್ ಇದ್ದಲ್ವಾ, ಅದಕ್ಕೆ ಕೇಳ್ದೆ. ಸರಿ ಕುಡ್ಕೋ. ಇದನ್ನ ಯಾಕೆ ಕುಡಿಬೇಕು?
ಯಾವಳಿ ಗೊತ್ತು, ಕುಡಿದ್ ನೋಡು, ಸರಿ ಹೋದ್ರೂ ಹೋಗ್ಬೋದು. ಯಾರ ಮೇಲೆ ಕೋಪ ತಿಳಿಸ್ಕೊಳ್ಳಿ. ಅಮ್ಮು ಅಕ್ಕ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಅವಳಿಗೆ ಸ್ವಲ್ಪ ಬೆಟರ್ ಅನ್ಸೋ ಹಾಕಿದ್ದಿದ್ರೆ ನಾವೇನಾದ್ರೂ ಮಾಡ್ಬೋದಿತ್ತು. ನೀನು ಹೇಳೋದು ಕರೆಕ್ಟ್ ಇಡೇನೋ ಸರಸ್, ಆದ್ರೆ ಯು ಡೋಂಟ್ ವರಿ, ನನ್ನ ಹತ್ರ ಸೂಪರ್ ಡೂಪರ್ ಐಡಿಯಾ ಇದೆ. ಆದ್ರೆ ನೀನು ಹೆಲ್ಪ್ ಮಾಡ್ಬೇಕಷ್ಟೆ. ಹೌದೇನೆ? ಏನದು? ಓಕೆ, ನಾನು ಹೋಗಿ ಬರ್ತೀನಿ. ಹೋಗಿ ಬರ್ತೀಯಾ? ಎಲ್ಲಿಗೆ? ಅಲ್ಲ, ಇಷ್ಟೊತ್ತರಲ್ಲಿ ಗಂಡಗೆ ಹೇಳೋವಂಥ ಮಾತಾ ಇದು? ಹೌದು, ಇಷ್ಟೊತ್ತರಲ್ಲಿ ಎಲ್ಲಿಗೆ ನಿನ್ನ ಸವಾರಿ? ಟೆನ್ಷನ್ ಆಗೋ ಅಗತ್ಯ ಇಲ್ಲ, ನಾನು ಹೋಗ್ತಿರೋದು ನಿಮ್ಮ ಚಿಕ್ಕಮ್ಮನ ಮನೆಗೇನೆ. ಸರಿ, ಯಾಕೆ ಒಳ್ಳೆ ಸಸ್ಪೆನ್ಸ್ ಮೂವಿ ಥರ ಡೈಲಾಗ್ ಹೊಡಿತಿದ್ಯಾ? ಇಷ್ಟೊತ್ತಲ್ಲಿ ಅಲ್ಲೇನು ಕೆಲಸ ನಿನಗೆ? ಪಾಪ ಅಮೂಲ್ಯ ಬೇಜಾರಲ್ಲಿದ್ದಾಳೆ, ಅದಕ್ಕೆ ಅಕ್ಕ ತಂಗಿಯರು ಸೇರಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೋಗಿ ಬರೋಣ ಅಂತ. ಅತ್ತೆಗೆ ಬೇರೇನೋ ಕಾರಣ ಹೇಳಿದ್ದೀನಿ, ನೀವು ಮ್ಯಾನೇಜ್ ಮಾಡಿಬಿಡಿ ಆಯಿತಾ? ಬೇರೇನೋ ಕಾರಣ ಹೇಳೋಕೆ ಮುಂಚೆ ನನ್ನನ್ನು ಕೇಳಬಾರ್ದಾ? ಈಗೆಲ್ಲ ಹೇಳಾದ್ಮೇಲೆ ನಾನು ಮ್ಯಾನೇಜ್ ಮಾಡಬೇಕಾ? ನೀವೇನು ಲವ್ಲಿ ಹಬ್ಬಿ ಅಲ್ವಾ? ಅಂದರೆ ಲವ್ಲಿ ಅಲ್ಲದೆ ಇರೋ ಹಬ್ಬಿ ಇನ್ನೊಬ್ಬ ಯಾರೋ ಇದಾನಾ? ಥೂ ಹೋಗಿಪ್ಪ, ಏನೇನೋ ಸಿಲಿ ಜೋಕ್ಸ್ ಎಲ್ಲ ಮಾಡ್ತೀರಾ. ಸಡನ್ನಾಗಿ ಮ್ಯಾನೇಜ್ ಮಾಡು ಅಂದರೆ ನನ್ನ ಕೈಲಿ ಆಗಲ್ಲ. ನೀನುಂಟು, ನಿಮ್ಮ ಅತ್ತೆ ಉಂಟು. ನಾನು ಅಮೂಲ್ಯನ ಸಮಾಧಾನ ಮಾಡೋಕ್ಕೆ ಹೋಗ್ತಾ ಇರುವಾಗ ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಯಾವುದೋ ಒಂದು ರೂಟಲ್ಲಿ ಸೆಂಟಿಮೆಂಟಲ್ಲಿ ನನ್ನ ಕಟ್ಟಾಕ್ಬಿಡ್ತೀಯಾಗ? ನನಗೋಸ್ಕರ ಅಲ್ಲ, ಪಾಪ ಅಲ್ವಾ ಅಮೂಲ್ಯ? ಹೌದು, ಪಾಪನೇ. ಲಂಚಿಗೆ ಹೋದಾಗ ಅವಳು ಒಂದು ತುತ್ತು ಕೂಡ ಸರಿ ತಿಂದಿಲ್ಲ. ನಾನು ಹುಡುಗಿರ ಬಗ್ಗೆ ಒಂದು ಥರ ಯೋಚನೆ ಮಾಡೋ ಹುಡುಗ ಅಲ್ಲ, ಆದರೆ ನನಗೆ ಯಾಕೋ ಈ ಸಾಹಿತ್ಯ ಮತ್ತು ವೇದಾಂತದ್ದು ಸರಿ ಬರ್ತಿಲ್ಲ. ನನ್ನ ಎದುರಿಗೇನಾದರೂ ಅವಳು ವೇದಾಂತ ನನ್ನ ಜೊತೆ ಅಮೂಲ್ಯಂಗೆ ನೋವಾಗಿ ನಡ್ಕೊಂಡ್ರೆ ಹೋಗಿ ದಬ್ಬಾಯಿಸಿ 2 ಬಾರಿಸ್ಬಿಡ್ತೀನಿ ಅಷ್ಟೇ. ಬನ್ನಿ. ಅದಕ್ಕೆ ನಿಮ್ಮ ಜೊತೆ ನಾನು ಬರಲಾ? ನನಗೆ ವಿಷಯ ಗೊತ್ತು, ನಾನು ವಿಕ್ಕಿ ಅವ್ರನ್ನ ಕಳ್ಕೊಂಡಿದ್ದೀನಿ. ಕಳ್ಕೊಳ್ಳೋದ್ರ ಹಿಂದೆ ಎಷ್ಟು ನೋವಿರುತ್ತಂತ ನನಗೆ ಮಾತ್ರ ಗೊತ್ತು. ಈಗ ಅಮೂಲ್ಯ ಹೇಗೆ ಫೀಲ್ ಮಾಡ್ತಿದ್ದಾಳಂತ ಐ ಕ್ಯಾನ್ ಎಕ್ಸ್ಪೆಕ್ಟ್. ಅದೆಲ್ಲ ಕರೆಕ್ಟ್ ಸಾರಿಕಾ, ಆದರೆ ಏನೂ ಇಲ್ಲ ಅದಕ್ಕೆ. ಎಷ್ಟೇ ಆದರೂ ಅವಳು ನನ್ನ ಕಸಿನ್, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಆದರೆ ಇಂಥ ಟೈಮಲ್ಲಿ ತಮಾಷೆ ನೋಡುವಷ್ಟಲ್ಲ. ಇದೆಲ್ಲ ಮಾತಾಡೋಕೆ ಚೆನ್ನಾಗಿರುತ್ತೆ ಸಾರಿಕಾ, ಆದರೆ ನಿಂದು ಅಮೂಲ್ಯಂದು ಹಿಸ್ಟ್ರಿ. ಸಾಧಕ್ ಇರಿ, ಅವಳು ಹೇಳೋದು ಸರಿಯಾಗೇ ಇದೆ. ಸರಿ ಸಾರಿಕಾ, ಬಾ. ಎಂತ ಕತೆ ಕಂಡ್ರೆ? ಯೂಶಲಿ ದೆವ್ವ ರಾತ್ರಿ ಹೊತ್ತಲ್ಲಿ ಕಾಣುತ್ತೆ, ಆದ್ರೆ ಈ ಮೀನಾಕ್ಷಿ ಲವರ್ ದೆವ್ವ ಧ್ವನಿ ಹಗ್ಲೊತ್ತಲ್ಲಿ ಕೇಳುತ್ತೆ, ಆದ್ರೆ ಆಕಾರನೇ ಕಾಣಲ್ವಲ್ಲ. ಕಾಂತಣ್ಣ, ಡೇ ಮ್ಯಾಚ್ ಡೇ ಅಂಡ್ ನೈಟ್ ಮ್ಯಾಚ್ ಇರುತ್ತಲ್ಲ, ಅದೇ ತರ ಇದು ಡೇ ಅಂಡ್ ನೈಟ್ ಭೂತ. ಇದು ತುಂಬಾ ಸ್ಟ್ರಾಂಗ್ ಆಗಿ ನಮ್ ಜೇಮ್ಸ್ ಜಾಮ ಜಗದೀಶನ್ ಹೇಳ್ತಾ ಇದ್ರ. ನಿಮ್ ಜೇಮ್ಸ್ ಜಾಮ ಜಗದೀಶನ್ ಬೈಕ್ ಮಣ್ಣಾಕ ಇದೆ, ಅದು ಹೊಸ ತಲೆನೋವು. ತಲೆನೋವಲ್ಲ, ಬೆನ್ನೋವು. ಇನ್ನು ಸ್ವಲ್ಪ ದಿನದೊಳಗೆ ಆ ಭೂತ ಬೇತಾಳೆ ನಿಮ್ ಬೆನ್ ಮೇಲೆ ಕೂತ್ಕಂತ. ಅಯ್ಯೋ ಅಕ್ಕ, ಎಲ್ಲಿ ಕರ್ಕೊಂಡು ಹೋಗ್ತಿದೆ? ಚಳಿ ಆಗ್ತದೆ. ನೀನು ಮೆಟ್ಲೆಲ್ಲ ಹತ್ತಿಸ್ತಿರೋದು ನೋಡಿದ್ರೆ ಬಾಲ್ಕನಿ ಕರ್ಕೊಂಡು ಹೋಗ್ತಿದೆ ಅನ್ಸುತ್ತೆ. ಸುಮ್ಮನೆ ಇರು ನೀನು. ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಅಂತ ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ಇರು. ಇನ್ನು ಎಷ್ಟೊತ್ತಕ್ಕ? ಈಗ ನೋಡು.
ಏನಕ್ಕ ಇದೆಲ್ಲ? ಏ ನೀನಾದರೂ ಹೇಳೆ, ಯಾರ್ದಾದ್ರೂ ಬರ್ಡೇನಾ? ನಂದೇನಾದರೂ? ನಂದಲ್ವಲ್ಲ. ಏನು ನೊಂದ ಹೃದಯ ಅಮ್ಮನ? ಏನಕ್ಕ ಇದೆಲ್ಲ? ಬ್ರೇಕಪ್ ಪಾರ್ಟಿನಕ್ಕ. ಕಾಲೇಜ್ ಹುಡುಗಿರು ಹಾಸ್ಟೆಲಲ್ಲಿ ಇಂಥ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಂತೆ. ಬ್ರೇಕಪ್ ಆದಮೇಲೆ ಎಂಥ ಸೆಲೆಬ್ರೇಷನ್? ಬ್ರೇಕಪ್ ಆದ್ಮೇಲೆ ಈ ತರ ಪಾರ್ಟಿ ಮಾಡಿ ಬ್ರೇಕಪ್ ಆಗಿರೋ ಹುಡುಗಿ ಮನಸ್ಸನ್ನ ಸರಿ ಮಾಡೋದೇ ಇದ್ರ ಉದ್ದೇಶ. ಇದ್ರಲ್ಲಿ ಆಟ ಎಲ್ಲ ಇರುತ್ತೆ. ಪಾರ್ಟಿ ಮುಗಿಯೋಷ್ಟರಲ್ಲಿ ಹುಡುಗಿ ತನಿಗೆ ಕೈ ಕೊಟ್ಟಿರೋ ಹುಡುಗನ್ ಮರ್ತು ನಾರ್ಮಲ್ ಆಗಿ ಮೊದ್ಲಿದ್ದಂಗೆ ಆಗ್ತಾರಂತೆ. ಮತ್ತೆ ಯಾವತ್ತು ಕೈ ಕೊಟ್ಟಿರೋ ಹುಡುಗನ ನೆನ್ಪು ಕೂಡ ಮಾಡ್ಕೊಳ್ಳೋದಂತೆ. ಹೊಡೆದೋಗಿರೋ ಹುಡುಗಿ ಮನ್ಸಿಗೆ ಮುಲ ಮಚ್ಚೋ ಪ್ರೋಗ್ರಾಮ್ ಅಕ್ಕ. ಯಾಕಿರಲ್ಲ, ಸುಮ್ಮನೆ ಏನೇನೋ ಮೈ ಮೇಲೆ ಹೇಳ್ಕೊಬೇಡಿ. ಆಮೇಲೆ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ರಂಪ ಮಾಡಿ ತಲೆ ತಿಂತಾಳಷ್ಟೆ. ನಾನೇ ಧೈರ್ಯ ಮಾಡಿ ಬಂದು ನಿಂತಿದ್ದೀನಿ. ಅದು ಅಲ್ಲದೆ ಅಮ್ಮ ಅಪ್ಪ ಮಲಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ನಾವಿಲ್ಲಿ ಕುಣಿದ್ರು ಕೆಳಗಿರೋರ್ಗೆ ಕೇಳಿಸಲ್ಲ. ಹೆಚ್ಚು ಅಂದರೆ ರೂಮ್ವರೆಗೂ ಕೇಳಿಸ್ಬೋದಷ್ಟೆ. ಅಕ್ಕ ಅಲ್ಲೋಡು. ತಗೋ ಮೂಲ್ಯ. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಪಾರ್ಟಿ ಅಂದ್ರು ಅಂತ ಗಿಫ್ಟ್ ತಂದೆ, ಹರ್ಟ್ ಮಾಡಬೇಕು ಅಂತಲ್ಲ. ಆ್ಯಕ್ಚುಲಿ ನಾನು ತೊಗೊಂಬಂದಿದ್ದೀನಿ ಅಮೂಲ್ಯ. ನೀವು ತಂದಿದ್ದೀರಾ? ಹೌದು, ನೋಡಲ್ಲಿ. ಏನೋ ಈ ಮುದುಕಿ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನೀವು ಈಗ ಪ್ರೀತಿ ಪ್ರೇಮ ಮಾಡ್ತಿದ್ದೀರಾ. ನಾನು ಆಗಿನ ಕಾಲದಲ್ಲೇ ಪ್ರೀತಿ ಪ್ರೇಮ ಎಲ್ಲ ನೋಡ್ಬಿಟ್ಟಿದ್ದೀನಿ. ಅಜ್ಜಿ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಅಪ್ಪ ಅಮ್ಮನಿಗೆ ಏನೂ ಗೊತ್ತಾಗಿಲ್ಲ, ಏನೂ ಯೋಚನೆ ಮಾಡಬೇಡ. ನನ್ನ ಮೊಮ್ಮಗ ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ನನಗೂ ಬೇಜಾರಾಗಿದೆ ಅಮ್ಮ. ಅವನು ಯಾರನ್ನೋ ತೋರಿಸಿ ಆ ಮಾತಾಡಿದಾಗ ನನಗೂ ತುಂಬ ಹಿಂಸೆ ಆಯಿತು. ಅಲ್ಲಿ ನಿನಗೆ ಎಷ್ಟು ಕಷ್ಟ ಆಗಿದೆ ಅಂತಲೂ ಗೊತ್ತು. ಏನು ಮಾಡೋದು ಅಜ್ಜಿ, ಎಲ್ಲ ಆಗೋಯ್ತಲ್ಲ. ಹಾಗೆಲ್ಲ ಮಾತಾಡಬೇಡ. ನನಗೆ ನೀವಿಬ್ಬರು ಬೇಕು. ಆದರೆ ನಾನು ಇಬ್ಬರಲ್ಲೂ ಒಬ್ಬರ ಪರ ವಹಿಸೋ ಸಂದರ್ಭ ಬಂತು ಅಂದರೆ ಯಾವಾಗಲೂ ನೆನ್ಪಿಟ್ಕೋ, ನಾನು ನಿನ್ನ ಪಾರ್ಟಿನಿ. ಅಮೂಲ್ಯ ಯಾಕೆ ಬಂದಿದ್ದಾಳೆ?